ಮಹಾಕೂಟಕ್ಕೆ ಬಂದ್ವಿ ನೋಡ್ರಿ. ಇಲ್ಲಿ ಶ್ರೀ ಕ್ಷೇತ್ರ ಜನ ಹೋಗ್ಬೋದತ್ತ, ಬಟ್ ನಮಗಾರ ಫುಲ್ ಅಂಜಿಕೆ ಬರತ್ತೆ ಒಳಗೆ ಹೋಗಿ. ನೋಡ್ರಿ ಇಲ್ಲೆಲ್ಲ ವಿಡಿಯೋ ಶೂಟಿಂಗ್ ಆಗಿತ್ತು ನೋಡ್ರಿ. ಬ್ರಹ್ಮಶ್ರೀ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ನೋಡ್ರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗೆ ಅದರಿ? ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ. ನಿನ್ನೆ ಬಂದು 2 ದಿನ ಆಯ್ತು ನೋಡ್ರಿ. ಬಾಗಿ ಕೋಲ್ಡ್ ಆಗುತ್ತೆ ಅಂದ್ಕೊಂಡೆ ಕೋಲ್ಡ್ ಆಗಿ ಬಿಡ್ತು ನೋಡ್ರಿ ನೈಟೆಲ್ಲ. ಅದಕ್ಕೆ ಈಗ ಬೆಳಗ್ಗೆ ನೋಡ್ರಿ ಟೈಮ್ ಬಂದೆ 10 ಗಂಟೆ ಆಗೈತಿ. ಬೆಳಗ್ಗೆ ಎಲ್ಲ ಕೆಲಸ ಮುಗೀತು, ಸ್ನಾನ ಮಾಡಿಕೊಂಡು ನೆಕ್ಸ್ಟ್ ಈಗ ದೇವ್ರ ಪೂಜಾನು ಆಯ್ತು ನೋಡ್ರಿ. ಇವತ್ತು ಶುಕ್ರವಾರ ಐತೆ ನೋಡ್ರಿ, ಶುಕ್ರವಾರ ಲಾಗಿದ್ದು. ಇವತ್ತು ಅಚಾನಕ್ ನೋಡ್ರಿ ನಮ್ಮ ಅಣ್ಣನೂ ಲೀವ್ ಇತ್ತು, ಹಾಗಾಗಿ ಇವತ್ತು ಬನಶಂಕರಿಗೆ ಹೋಗ್ಬೇಕಂತ ಮಾಡೀವಿ. ನಮ್ಮ ಅಣ್ಣ ಆಶಾದ್ ಬರತ್ತಾರ ಊರಿಂದ. ಆಶಾ, ನಾನು, ನಮ್ಮ ಅಣ್ಣ, ನಮ್ಮ ಮಮ್ಮಿ ಕೂಡಿ ಸಡನ್ನಾಗಿ ಪ್ಲ್ಯಾನ್ ಆಯಿತು. ಹಾಗಾಗಿ ನಾನು ಆ್ಯಕ್ಚುಲಿ ಲೀವ್ ತೊಗೊಂಡಿದ್ದೆ, ಬಟ್ ಹೋಗೋದಾಗಲ್ಲ ಅಂತ ಅಂದ್ಕೊಂಡಿದ್ದೆ. ಸ್ವಲ್ಪ ಅಣ್ಣನೂ ಡ್ಯೂಟಿ ಇತ್ತು ಅಂತ ಹೇಳಿ ಅದು ಹೋಗುಂಬ ಅಂತಂದ. ಹಾಗಾಗಿ ರೆಡಿಯಾಗಿ ನೋಡ್ರಿ ಈಗೇನೇ ನಾಷ್ಟ ಮಾಡಿ ಬಿಡ್ತೀವಿ. ಬರೀ ಇವತ್ತಿನ ಹೆಂಗೆಲ್ಲ ಹೋಗುತ್ತಾ ಎಲ್ಲ ಟ್ರಿಪ್ದು ಎಲ್ಲ ಪ್ಲ್ಯಾನ್ ಹಂಗೆಲ್ಲ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ ಅಂತ ನೋಡ್ರಿ. ದೇವ್ರ ಪೂಜೆ ಅದೆಲ್ಲ ಆಗೈತಿ ನೋಡ್ರಿ. ವೀರೇಶ್ ಮನೆ ನೋಡ್ರಿ, ದಿವ್ಯಾರ್ತಮ್ಮ ಎಲ್ಲ ಹೂವು ಏರಿಸಿ ಇವತ್ತು ಶುಕ್ರವಾರದು ನಾಷ್ಟಕ್ಕೆ ನೋಡ್ರಿ. ನಮ್ಮ ಏನು ಬಿಡ ವೀರೇಶ್ ನಾಷ್ಟ ಮಾಡೋದು. ನಾಷ್ಟಕ್ಕೆ ನೋಡ್ರಿ ಕಾಂಕ್ರೀಟ್, ಉತ್ತರ ಕರ್ನಾಟಕದ ಕಾಂಕ್ರೀಟ್ ನೋಡೋದು, ಬಿಸಿ ಉಪ್ಪಿಟ್ಟು ಮಾಡೋದು. ಈ ಕಡೆ ಚೂಡಮ್ಮ ಇಟ್ಕೊಂಡೇವು ಹೋಗಕ್ಕೆ ಊರಿಗೆ ಹೋಗಕ್ಕೆ. ಬರೀ ನಾಷ್ಟ ಮಾಡೋ ಮತ್ತು ಅವ್ರು ಬರುತ್ತೆ ಲೇಟ್ ಹಾಕ. ನಮ್ಮ ತಂಗಿ ಬರ್ತಾರೆ ಈಗ. ಹುಡುಗರೆಲ್ಲ ಸಾಲಿ ಕಳಿಸಿ ಒಬ್ಬಕ್ಕೆ ಬಂದ ನೋಡ್ರಿ. ಆರಾಮದಿಲ್ಲ? ಅವ್ರು ಕರ್ಕೊಂಬರ್ಬೇಕಾಗಿತ್ತು, ಕರ್ಕೊಂಬಂದು ಚಲೋ ಆಗ್ತಿತ್ತು. ಇಲ್ಲಿಗೆ ಬನ್ಮನ ಹಾಕತ್ ನಾವು ಅಷ್ಟೇ ಹೋಗಕ್ಕೆ. ನಾಷ್ಟ ಮಾಡತ್ತೆ ನೋಡ್ರಿ. ಶ್ರೀಕಾಂತ್ ಅವ್ರು ಬಂದಾರ, ನಾಷ್ಟ ಮಾಡೋಂಬರ್ರಿ. ರೆಡಿಯಾಗಿ ಹೊಂಟಿ ನೋಡ್ರಿ. ಟೈಮ್ ಎಷ್ಟು? 11:30 ಆಗೇ ಬಿಡ್ತು ನೋಡ್ರಿ. ಎಷ್ಟು ಜಲ್ದಿ ಬಿಡ್ಬೇಕು ಅಂದ್ಕೊಂಡು ಲೇಟೇ ಆಯಿತು ನೋಡ್ರಿ. ನಾಷ್ಟ ಎಲ್ಲ ರೆಡಿ ಮಾಡ್ಯಾರ, ರೆಡಿಯಾಗಿ ಹೊಂಟಿವಿ. ಬರ ದಿವ್ಯಾ, ಧನುಷ್, ಆಮೇಲೆ ಹುಡುಗರನ್ನ, ಚಿನ್ನೂನ ಎಲ್ಲರೂ ಮಿಸ್ ಮಾಡ್ಕೋತೀವಿ. ಯಾಕಂದ್ರೆ ಸಡನ್ನಾಗಿ ರೆಡಿ ಆಯ್ತವಲ್ಲ, ಹಂಗಾಗಿ ಇದಾಯ್ತು ನೋಡ್ರಿ. ಅರ್ಜೆಂಟಾಗಿ ಹೋಗ್ಬೇಕಂದ್ ಮತ್ತೆ ಟೈಮ್ ಅಷ್ಟೇ ಆಯ್ತು ನೋಡ್ರಿ. 11:30 ಆಗೇ ಬಿಡ್ತು. 10:00 ಬಿಡ್ಬೇಕಂತ ನೋಡಿ. ನಮ್ದು ಆ್ಯಸಲ್ಲಿ ಸೇಮ್ ನೋಡ್ರಿ, ಇದೇ ಡೈಲಾಗ್ ಇರ್ತೈತಿ. ಜಲ್ದಿ ಹೋಗ್ಬೇಕಂದ್ವಿ ಲೇಟ್ ಆಯಿತು, ಜಲ್ದಿ ಹೋಗ್ಬೇಕಂದ್ವಿ ಲೇಟ್ ಆಯಿತು. ಬಿಸಿಲು ನೋಡಿ ಎಷ್ಟೈತೆ, ಮಳಿನೇ ಇಲ್ಲ. ಸ್ಟಾರ್ಟ್ ಮಾಡೋದು ನೋಡ್ರಿ. 11:00 ಬಿಟ್ಟಿವಿ ಕರೆಕ್ಟ್. ಎಷ್ಟಕ್ಕೆ ರೀಚ್ ಆಗ್ತದೆ ನೋಡು, ಮತ್ತೆ ಅಲ್ಲಿ ಹೋಗೋಣ ತೋರಿಸ್ತದ್ರಿ. ಗಜಗದ ಗಿಡ ಸಣ್ಣದಾಗ ತಗೊಂಡು ನೀ ಎಲ್ಲ ರೂಟ್ ಯಾವ್ದ್ರಿ? ನಂದಿಕೇಶ್ವರ ರೂಟ್ಗೆ ಬಂದು ಅದಕ್ಕೆ ಎಲ್ಲ ಲೇಟ್ ಆಗ್ಬಿಟ್ಟೈತಿ. ಎಲ್ಲ ಘಾಟ್ ಸೆಕ್ಷನ್ ನೋಡಕತ್ ಬಂದ್ ಕೇಶಿಂದ ಹೌದ್ರಿ. ಗುಡ್ಡಾಪುರಕ್ಕೆ ಹೋಗೋದು ಇದು, ಸಾರಿ ಗುಡ್ಡಾಪುರ ಅಂತೀವಿ ನೋಡ್ರಿ. ಇದಕ್ಕೆ ಹೋಗೋದು ಗುಡ್ಡಗಳು ಬಂದವ್ರಿ. ಗುಡ್ಡ ಅಂತ ಗುಡ್ಡಾಪುರ ನಾತೆ ನೋಡ್ರಿ. ಬದಾಮಿ ಹೋಗೋತ್ತಿಗೆ ಬೇರೆ ರೂಟಿಗೆ ಬಂದ ನೋಡ್ರಿ. ಇಲ್ಲೇ ನಂದಿಕೇಶ್ವರ ರೋಡ್ ಅಂತಿದ್ದು. ಅಲ್ಲಿ ನೋಡ್ರಿ ಗುಡ್ಡದ ವ್ಯೂ ಎಷ್ಟು ಮಸ್ತ್ ಐತಿ. ಅದಕ್ಕೆ ಇನ್ನೊಂದೆರಡು ಫೋಟೋಸ್ ತಗೊಂಡು ಹೋಗ್ಬೇಕಂತ ಬಂದಿ ನೋಡ್ರಿ. ನೋಡ್ರಿ ವ್ಯೂ ಎಷ್ಟು ಮಸ್ತ್ ಐತಿ. ಬರೀ ಗುಡ್ಡನೇ ಕಾಣತ್ತ. ಎಷ್ಟು ಚಂದ ಐತಿ ನೋಡಲ್ಲಿ. ನೀರು ಬಂದಾಗ ಅಲ್ಲಿ ಮೋಸ್ಟ್ಲಿ ನೀರು ಹರಿತಿರ್ಬೇಕ್ರಿ ಅಲ್ಲಿ. ಹಾಂ ಅದೇ ರೀ, ಈ ಕಡೆ ನೀರು ಬರ್ತಿರ್ಬೇಕು ಅನಿಸ್ತದೆ. ನೀರು ಈಗ ಮಳಿನೇ ಇಲ್ಲ, ಹಾಗಾಗಿ ಅವು ಇವಾಗ ರೀಲ್ಸ್ ಬರ್ತಾವ ನೋಡ್ರಿ. ಇಲ್ರಿ ಗಂಡ ಅಂತೀರಿ ಗುಡ್ಡಕ್ಕೆ ಹೋಗಿ ತಳ್ಯಾರ ತೆಗಿಸಿದ್ ಬರೇ ಈಗಾರ ಬರೀ ಅವೇ ಫುಲ್ ದಂಡಿಗೆ ಅನಿಸ್ತದೆ ನೋಡಲ್ಲಿ. ಇತ್ತು ನೋಡ್ರಿ ಗೊತ್ತಾಗಂಗಿಲ್ಲ. ನಿಂದ್ರೆ ಅವ್ರು ಅಲ್ಲೇ ನಿಂದ್ರೆ ಅಲ್ಲೇ ಕೊಡ್ತೀವಿ ನೋಡ್ರಿ. ಇಲ್ಲಿ ಫೋಟೋ ಶೂಟ್ ಮಾಡ್ಕೊಳಕತ್ತಾರ ಇವರು. ಫುಲ್ ಡೀಪಾಗಿ ಫೋಟೋ ತೆಗಿಯಕತ್ತಾರ ಇವ್ರು. ಫುಲ್ ಫೋಟೋ ತೆಗಿಯಕತ್ತಾರ. ನಮ್ಕಿನೇ ಚೌರಿ ಮಾಡ್ಕೊಳತ್ತಾರ ನೋಡಿ. ಮಮ್ಮಿ ಅಲ್ಲಿ ಅಲ್ಲೇ ಕೂತಿದ್ದೇ ಇಲ್ಲ, ಬಟ್ ಅಲ್ಲೇ ಫೋಟೋ ತೆಗಿಬೇಕತ್ತ ಕಂಟಿನ್ಯೂ. ಎಷ್ಟು ಮಸ್ತ್ ಐತೆ ನೋಡ್ರಿ ವ್ಯೂ. ಇನ್ನೂ ಅದು ಮಳೆ ಬರ್ಬೇಕಾಗಿತ್ತು. ಮಳೆ ಇತ್ತಂದ್ರೆ ಮಸ್ತ್ ಅನಿಸಿತ್ತು ನೋಡ್ರಿ. ಫುಲ್ ಒಂಥರ ಎಲ್ಲ ನೀರಿಗೆಲ್ಲ ಹರಿತಿದ್ದು ಮಸ್ತ್ ಅನಿಸ್ತಿತ್ತು ನೋಡ್ರಿ.
ಫೋಟೋ ಶೂಟ್ ಆಮೇಲೆ ವಿಡಿಯೋ ಮಾಡ್ಕೊಂಡ್ವಿ ಹೊಂಟಿ ನೋಡ್ರಿ ಬ್ಯಾಕ್ ಟು ಬಾದಾಮಿ. ಫೋಟೋ ಶೂಟ್ ಮಾಡ್ಕೊಳಾಯ್ತು. ವ್ಯೂ ಮಾತ್ರ ಮಸ್ತ್ ಇತ್ತು. ಮಸ್ತ್ ಇತ್ತು ನೋಡ್ರಿ ನೋಡಕ್ಕೆ. ನಂದಿಕೇಶ್ವರ ಅಂತೆಲ್ಲ ಅಲ್ಲಿ ಬರ್ತದೆ ನೋಡೋದು ನಿಯರೆಸ್ಟ್ ಕಾಣತ್ತ ನೋಡೋದು. ಮಸ್ತ್ ಐತೆ ನೋಡಿ ಇಲ್ಲಿ ಎಷ್ಟು ಚಂದ. ಇಲ್ಲೆಲ್ಲ ಶೂಟಿಂಗ್ ಮಾಡೋಕೆ ಮಸ್ತ್ ಆಗದು. ಫುಲ್ ಅನ್ನ ಇದು ಟೂರ್ಗೆ ಹೋದ ವಾ ಸುಖ ಸುಖಯಪ್ಪ ಮುಂದೆ ನೋಡಿಲ್ಲ. ತಾಯಿ ಫುಲ್ ಮಸ್ತ್ ಐತಿ. ಅಲ್ಲ ಗುಡ್ದಾಗ ಮಾಡ್ದಂಗ ಅಂತಾರ ದಾರಿ ಫುಲ್ ಅಲ್ಲಿದ್ದು ನೋಡು. ಇದು ಅಲ್ಲ ಅದು ಅಚ್ಚ ಕಚ್ಚ ಇರೋ ಆ ಕಲ್ಲಿ ಮೇಲೆ ಇದ್ದೀರ ನೀವೆಲ್ಲ. ತೆಂಗಿನಕಾಯಿ ಗಿಡ ಬಂದದ್ದು ಭಾಳ ಚಂದ ಕಾಣಿಸ್ತದ. ಇಲ್ಲಿ ವಿಭೂತಿ ಮಾಡ್ತಾರತ್ ನೋಡ್ರಿ. ವಿಭೂತಿ ತಯಾರಿ ಮಾಡ್ತಾರ. ಸತ್ಯ ಮಾಡೋದು ಯಾವ್ರಿ ಇದ್ರಿ? ಶಿವಯೋಗ ಮಂದಿರ. ಇಲ್ಲಿ ವಿಭೂತಿ ತಯಾರಿ ಮಾಡ್ತಾರ ನೋಡ್ರಿ. ಇದಲ್ಲಿ ಬಂದಿದ್ವಿ ನೋಡಕ ಯಾವ ಥರ ಮಾಡ್ತಾರ ನೋಡು ಬರ್ರಿ. ಇದು ನೋಡ್ರಿ ಇದನ್ನ ಒಣಗಿಸಿ ಇದ್ರಲಿಂದನೇ ಬೂದಿ ಮಾಡ್ತಾರೆ ನೋಡ್ರಿ. ಇದು ಬೂದಿ ಮಾಡಿದ್ದೆ ಇದು ತೊಗೊಂಡೇ ವಿಭೂತಿ ಮಾಡ್ತಾರಂತ. ಈ ಥರ ಒಣಗಿಸ್ತಾರೆ ನೋಡ್ರಿ. ಸಗಣಿ ಎಲ್ಲ ಈ ಥರ ಹಿಂಗೆ ಒಣಗಿಸಿ ಎಲ್ಲ ಹಾಕಿಬಿಟ್ಟು ಒಣಗಿಸಿ ಮಾಡಿ ಅಲ್ಲೇ ನೋಡ್ರಿ ವಿಭೂತಿ ಮಾಡೋದು. ಬಿದಿರಿ ಶ್ರೀ ಕುಮಾರೇಶ್ವರ ದಾಸೋಹ ಶಿವಯೋಗ ಮಂದಿರ ಆಯ್ತು ನೋಡ್ರಿ. ಇದು ವಿಭೂತಿ ನಿರ್ಮಾಣ ಕೇಂದ್ರ ನೋಡ್ರಿ. ಎಲ್ಲ ಹಸುಗಳದಾವ ಇಲ್ಲಿ ಒಳಗೆ. ಆಕಳ ಇದು ಎಲ್ಲ ಅದಾವು. ಹಾಂ ಇಲ್ಲಿ ಒಳಗದಾವ ನೋಡ್ರಿ ಎಲ್ಲ. ಹೆಂಡಿಲಿಂದ ಮಾಡ್ತಾರೆ. ಅದೇ ಹೆಂಡಿ ಸಗಣಿಲಿಂದ ಮಾಡ್ತಾರೆ ನೋಡ್ರಿ. ಕುರ್ಕುರಿ ಚಂತನ ಅಂಗಡ್ಯಾಗ ಕುರ್ಕುರಿ ಮಾಡ್ತಾರೆ. ಮತ್ತೆ ಇಲ್ಲಿ ಬಂದು ಕೇಸಿಂದ ಇವತ್ತಿನ ಆತಿ ನೋಡ್ರಿ. ಅವ್ರು ವಿಭೂತಿ ತರಕ್ಕೆ ಹೋಗ್ಯಾರ. ವಿಭೂತಿ ಇದ್ರೊಳಗೆ ಹೋಗಿ ವಿಭೂತಿ ತೊಗೊಂಬಂದಾರ ನೋಡ್ರಿ. ಇಲ್ಲಿ ನಾರ್ಮಲಾಗಿ ಒಬ್ಬರಿಗೆ ಒಂದೇ ಕೊಡ್ತಾರತ್ತ. ಒಬ್ರು ತೊಗೊಂಡ್ರಿ ರೊಕ್ಕ ಕೊಟ್ಟು ಕೊಡ್ಲಿಲ್ಲ ರೀ. ಯಾಕ್ರಿ ಹೆಂಗಂದ್ರಿ ಇಲ್ಲ ಯಾಕ್ರಿ ಕೊಡಲ್ಯಾಕ್ರಿ? ನೀವು ಮಾರುವಲ್ಲ. ಮಹಾಕೂಟಕ್ಕೆ ಬಂದ್ವಿ ನೋಡ್ರಿ. ಇಲ್ಲಿ ಶ್ರೀ ಕ್ಷೇತ್ರ ಮಹಾಕೂಟ ದಕ್ಷಿಣ ಕಾಶಿ ಅಂತ. ಯಾವಾಗಲೂ ಬಂದರೆ ಬರೀ ಬಾದಾಮಿಗೆ ಅಷ್ಟೇ ಹೋಗಿ ಬಂದುಬಿಡ್ತಿದ್ವಿ. ಈ ಸಲ ನೋಡ್ರಿ ಬಾದಾಮಿಗೆ ಹೋಗೋಕ್ಕಿಂತ ಮುಂಚೆ ಇಟ್ಟೆಲ್ಲ ಸುತ್ತಮುತ್ತೆಲ್ಲ ಮುಗಿಸ್ಕೊಂಡೇ ಬಾದಾಮಿಗೆ ಹೊಂಟೇವಿ. ಯಾಕಂದ್ರೆ ಮಧ್ಯಾಹ್ನ ಆಗೈತಿ. ಮತ್ತು ಸಾಯಂಕಾಲ ಹೋಗಿ ದರ್ಶನ ತೊಗೊಂಡು ಬರ್ತದೆ ಅಂಥೇಳಿ. ಇಲ್ಲಿ ಕೆಳಗೆ ನೀರಾಗ ನೀರ್ದವನ ಇವೇ ನೀರು ಇಷ್ಟ ನೀರು. ಗಣಪತಿಗೆ ಯಾಕ ಮಾಡಿಸಿ ಹೋಗೋದನ್ರಿ ನಾವು. ಅಲ್ಲಿ ಲಿಂಗ ಐತಲ್ಲ ಆ ಲಿಂಗಕ್ಕೆ ನೀರು ಹಾಕಿ ಹೋಗೋದನ್ರಿ. ನೀ ಹಾಕೋ ಎಲ್ಲರಿಗೂ ಹೋಗತ್ತಿ ಅಲ್ಲ ಎಲ್ಲರಿಗೂ ಇಲ್ಲೇ ಹೋಗಾಕತ್ತ ಅವನೇ ಲಿಂಗಕ್ಕೆ ಹಾಕತ್ತ. ನಿನಗೆ ಹಾಕೋತ ಹೇಳಿಲ್ಲ. ಅಲ್ಲಿ ಲಿಂಗ ಐತಲ್ಲ ಲಿಂಗಕ್ಕೆ ನೀರು ಹಾಕತ್ತ. ಹಾಂ ಹಂಗೆ ಹಾಕ್ಬೇಕು. ದಕ್ಷಿಣ ಕಾಶಿ ಬಂದು ಇಲ್ಲಪ್ಪ ಅಲ್ಲಿ ಬಂದ್ರೆ ನೋಡ್ತೀನಿ. ನಾವು ಬರ್ತೀನಿ ಇಲ್ಲ ಈಗ ಮಳೆ ಪಳಿ ಕಾಣಾಗ ಬಾ ಕಡ್ರಿ ಈ ಕಡೆ ಹೊಂಡ ಕಾಶಿ ತೀರ್ಥತ್ ಮಹಾಕೂಟ. ಹಾಂ ಬಾವಿ ಐತಿಲಿ. ಅದೇ ಇರ್ತಲ್ಲ ಹಂಗೆ ಅನ್ಸಾಕತೈತಿ. ಇದು ಸೂರ್ಯದೇವರ ಯಾವ್ದ್ರಿ? ಈ ಬಾವಿ ಒಳಗೆ ನೋಡ್ರಿ ದೇವ್ರ ಅಲ್ಲಿ ಐತತ್. ಹೌದವ್ರಿ
ಅಲ್ಲಿ ಐತತ್ ನೋಡ್ರಿ ದೇವ್ರ ದರ್ಶನ ತಗೊಳ್ಳೋದು ಅಲ್ಲತ್ತ. ಇದ್ರೊಳಗೆ ಇಳಿದು ಹೋಗಿ ಅಲ್ಲಿ ದರ್ಶನ ತಗೋಬೇಕತ್ತ. ಎಲ್ಲ ಶಿಲ್ಪಿಗಳು ಮಸ್ತ್ ಅದ ನೋಡ್ರಿ. ಇಲ್ಲಿ ಎಲ್ಲ ಕೆತ್ತನೆಗಳು ಜಾಸ್ತಿ ನಂದಿನೇ ಅದ ನೋಡ್ರಿ. ಎಲ್ಲಿ ಬೇಕಾದಲ್ಲಿ ಮಹಾಕೂಟ ಪೂರ ನಂದಿನೇ ಐತಿ. ನಮ್ಮ ಅಣ್ಣ ನೋಡ್ರಿ ಒಳಗಲ್ಲಿ ಕೆಳಗಿಳಿದು ಹೋಗಿ ದರ್ಶನ ತೊಗೊಂಬರ್ತಾರಂತ. ಅದಕ್ಕೆ ಕೆಳಗಿಳಿ ಹಾಕತ್ತ ನೋಡ್ರಿ. ಆ ಕಡೆ ಹೋಗಿ ನಮಸ್ಕಾರ ಮಾಡಕ್ಕೆ ಹೊಂಟಾರ ನೋಡ್ರಿ ನಮ್ಮನ್ನ. ಅಲ್ಲೇ ಐತದ ದೇವ್ರದು, ಅಲ್ಲಿ ಹೊಂಟಾರ ನೋಡ್ರಿ. ಈಗ ಅಲ್ಲಿ ಹೋಗಿ ದರ್ಶನ ತೊಗೊಳಕ್ಕೆ ಹೊಂಟಾರ ನಮ್ಮನ್ನ. ಅಲ್ಲಿ ಒಳಗೆ ದೇವ್ರದತ್ತ. ಒಳಗೆ ಹೋದ ಕೈ ಮಾಡತ್ತ ನೋಡಲ್ಲಿ. ಇವ ಯಾಕೆ ಕೈ ಮಾಡತ್ತಾರ? ಯಾಕೆ ಹಂಗೆ ಕೈ ಮಾಡತ್ತಾರ? ಬಾ ನಮ್ಮ ಅಣ್ಣ ಒಳಗೆ ಹೋಗ್ಯಾನ್ರಿ. ಬರುತನ ಫುಲ್ಲು ಟೆನ್ಷನ್ ಅಂದ್ರೆ ಟೆನ್ಷನ್ ಆಗಿತ್ತು. ಫೈನಲಿ ಬಂದ. ಬರುತನ ನಮ್ಮ ಜೀವ ಹಿಡ್ಕೊಂಡು ಕೂತಿದ್ವಿ ನೋಡ್ರಿ. ನಾವಂತರೂ ಅಷ್ಟು ಟೆನ್ಷನ್ ಆಗ್ಬಿಟ್ಟಿತ್ತು ಒಳಗೆ ಹೋಗಿಂದ. ಒಳಗೆ ಹೋಗ್ಯಾನ ಅಂಜಿಕೆ ಬರತ್ತದ ನೋಡ್ರಿ. ಮಹಾಕೋಟೆ ಒಳಗೆ ಇಳ್ದ ಬಾವಿ ಒಳಗೆ ಇಳಿದು ಹೊಂಡದಾಗ ಇಳಿದು ಅಲ್ಲಿ ಫುಲ್ ಮೂಲಿ ಒಳಗೆ ಒಂದು ಇಷ್ಟು 2-3 ಜನ ಹೋಗ್ಬೋದತ್ತ. ಬಟ್ ನಮಗಾರ ಫುಲ್ ಅಂಜಿಕೆ ಬರತ್ತೆ. ಒಳಗೆ ಹೋಗಿ ನಮಸ್ಕಾರ ಮಾಡಿ ಬಂದ ನೋಡ್ರಿ ಅನ್ನ. ಒಳಗೆ ಹೋಗಿ ಕೈ ಮಾಡತ್ತ. ನನಗಾರ ಕೆಟ್ಟ ಅಂಜಿಕೆ ಬರತ್ತೆ. ಹೊರಗೆ ಬರ್ತಾನೆ ಸಮಾಧಾನ ಇದ್ದಿದ್ದು ನೋಡ್ರಿ. ದೇವ ದರ್ಶನ ತೊಗೊಂಬಂದ ನಮ್ಮ ಪಾಲಿಗೆ. ಎಲ್ಲರದ್ದು ಬಿಡ್ಕೊಂಬಂದ ನನಗೆ ಹೋಗಿ. ನಮ್ಮ ಮನೆ ದೇವ್ರು ನೋಡ್ರಿ ಇಲ್ಲಿ ಬೆಟ್ಟ ಅದ ನಮ್ಮ ವೀರಭದ್ರೇಶ್ವರ ಇದು ನೋಡ್ರಿ. ಪೂರಾ 50 ವರ್ಷದ ಗಿಡ ಅಂತ ನೋಡ್ರಿ ಇದು. ನೋಡ್ರಿ ಪೂರಾ ಬೇರಿಂದಾನೇ ಇದಾಗೈತಿ. ಬೇರೆ ಫುಲ್ ನೆಲಕ್ಕೆ ಹಚ್ಬಿಟ್ಟಾವಣ್ರಿ ಮ್ಯಾಗ. ಪೂರಾ ಬೇರೆ ಐತಿದು ನೋಡ್ರಿ. ಎಲ್ಲ ದರ್ಶನ ತೊಗೊಂಡ್ವಿ. ದರ್ಶನ ತೊಗೊಂಡು ಹೊಂಟಿವಿ ನೋಡ್ರಿ. ನೆಕ್ಸ್ಟ್ ಅಲ್ಲಿ ಬಾದಾಮಿ ಕಡೆ ಹೋಗ್ತೀವಿ. ಟೈಮ್ ಎಷ್ಟು 3 ಗಂಟೆ ಆಯ್ತು ನೋಡ್ರಿ. ತೇರ್ ಐತೆ ನೋಡ್ರಿ. ಇಲ್ಲಿ ಜಾತ್ರೆ ಯಾವಾಗಿರ್ತಾನೆ ಇಲ್ಲಿ ಶ್ರಾವಣದಾಗೆ ಇರ್ತಿರ್ಬೇಕೀಗ. ಬಾದಾಮಿಗೆ ಬಂದು ಊರಿ ಚಾದ್ವಿ ನೋಡ್ರಿ. ಎಷ್ಟು 3 ಊರೇ ಐತೆ ನೋಡ್ರಿ. ನೀರೇ ಇಲ್ಲ ಇಲ್ಲಿ ಹೊಂಡದೊಳಗೆ. ಕುಡಿದು ಕಾಯಿ ಅದಾವ ಕುಡಿತು ಬ್ಯಾಡ ಸರಿ ಕಡೆ ಹೊಂಟ ಹೇಳ್ರಿ ಹೆಂಗಂದ್ರಿ
ದೇವ್ರಿಗೆ ಇಟ್ಟಕ್ಕೆ ಸಾಮಾನ್ಯ ಶುಕ್ರವಾರ ಐತೆ ನೋಡ್ರಿ ಬನಶಂಕರಿ ದೇವಿ ತೋರ್ಸಿನಿ. ಬನಶಂಕರಿ ದೇವಿದು ಇವತ್ತು ಹೇಳ್ಕರೆ ಉಡಿ ತುಂಬು ಸಾಮಾನು ಇಟ್ಟಕ್ಕೆ ಸಾಮಾನು ತೊಗೊಂಡೆ ನೋಡ್ರಿ ಸೀದಾ ಕೊಡ್ಬೇಕಂತೇಳಿ. ಯಾಕಂದ್ರೆ ಯಾವಾಗಲೂ ಬರ್ತಿದ್ವಿ ಬಟ್ ಬುಧವಾರ ಇದು ಯಾವಾಗಾರ ಬುಧವಾರ ಸಂಡೇ ಇವಾಗ ಬರ್ತಿದ್ವಿ. ಶುಕ್ರವಾರ ಬಂದಿದ್ದು ಫಸ್ಟ್ ಟೈಮ್ ನೋಡ್ರಿ. ಶುಕ್ರವಾರ ಇವತ್ತು ಕಾಲು ತಕೋರಿ ಕಾಲು ತಕೊಂಡು ನೋಡಿ. ಇಲ್ಲ ಇಲ್ಲಿ ಬರ್ದಾರ ನೋಡಿ ಸೀದಾ ಕೊಡುವ ಸ್ಥಳ ಅಂತೇಳಿ ಇಲ್ಲೇ ಕೊಡು. ಇವಿಷ್ಟು ಕೊಟ್ಬಿಡು. ಅಲ್ಲಿ ಸೀದಾ ಕೊಟ್ಟು ಬಂದಿದೆ ನೋಡ್ರಿ. ಒಂದಿಷ್ಟು ವಾಪಸ್ ಇಷ್ಟು ಕೊಟ್ಟಾರ. ದರ್ಶನ ಮಾಡಿ ಬಂದೆ ನೋಡ್ರಿ. ದರ್ಶನ ಅಂತೂ ಮಸ್ತ್ ಆಯಿತು. ಇಲ್ಲಿ ನಾವು ಶ್ರೀಕಾಂತ್ ಅವ್ರಿಗೆ ಸ್ವಲ್ಪ ಪರಿಚಯದವ್ರು ಸಿಕ್ಕಿದ್ರು. ಹಾಗಾಗಿ ನಮ್ಮ ಮಂಗಳಾರತಿ ಮಾಡಿ ನಿಂದ್ರಿ ಸೀದಾ ಎಲ್ಲರಿಗೆ ದರ್ಶನ ಭಾಳ ಚಂದ ದರ್ಶನ ಆಯ್ತು ನೋಡ್ರಿ. ಫಸ್ಟ್ ಟೈಮ್ ಇಷ್ಟು ನಿವಾಂತ ದರ್ಶನ ಆಗಿದ್ದು ಮತ್ತು ಗದ್ದಲೂ ಜಾಸ್ತಿ ಇದ್ದಿದ್ದಿಲ್ಲ ನೋಡ್ರಿ. ಅಷ್ಟೊಂದು ದರ್ಶನ ತೊಗೊಂಡು ಎಲ್ಲರೂ ಕೂತೀವಿ ನೋಡ್ರಿ ಮಾತಾಡ್ಕೊಂಡು. ಪೂಜೆ ಆಯ್ತು ನೋಡ್ರಿ. ಬೆಳ್ಳಿ ತೇರು ಎಷ್ಟು ಚಂದ ಮಾಡ್ಸ್ಯಾರ. ಮೊನ್ನೆ 3-4 ದಿನ ಪೂಜೆ ಮಾಡ್ಯಾರ ಅದಕ್ಕೆ. ಇಲ್ಲ ಮೊನ್ನೆ ಮಾಡ್ಯಾರ. ಮೊನ್ನೆ ಹೋದ ತಿಂಗಳಾಗ ಇಲ್ಲಿ ಪೂಜಾ ಮಾಡಿಸಿ ಬೆಳ್ಳಿ ತೇರು ಮಾಡ್ಸ್ಯಾರ ಭಕ್ತರ ಕಡೆಯಿಂದ. ಇದ್ರಾಗೆ ಮೆರವಣಿಗೆ ಮಾಡ್ಸ್ಯಾರ. ನಿನ್ನ ಕಡೆ ಹಚ್ಚೇ ಬಿಡು. ಹಚ್ಚಿ ಬೆಳಗ್ಗೆ ಬಿಡು. ಹಚ್ಚಿ ಇಸು ಹಾಯಿಸಿ. ಏ ವೇಲ ಸರಕಸ್ ಜಾಸ್ತಿ ಸ್ಮೈಲ್ ಬೇಡ. ಕೆಳಗೆ ಮಾಡ್ತಾರೆ. ಅವ್ನು ನೋಡ್ಕೊತ ಅವ್ನು ನೋಡ್ಕೊತ ಅದು ಹೊಡಿತಾರೆ. ಜಗಳ ಆಡಕತ್ತಾವು ಸೊಕಾಸ. ಇಲ್ಲ ಅದು ದೊಡ್ಡದು ಬಂದು ಅದಕ್ಕೆ ಬಯಕತ್ತದ. ಏನು ಮಾಡಿ ಬಿಡ್ರಿ. ಹಿಂದೆ ಹೋಗತ್ ಈಗ ಆ ಕಡೆ ಈಗ ಜೂಮ್ ತೆಗಿಬೇಕು. ಈಗ ನೋಡ್ರಿ ಹಂಗ ಸುಧಾರ ಅಯ್ಯ ಆ ಕಡೆ ಬರ್ತೇನೆ. ಸಾಕೈದೀಗ
ಎಲ್ಲ ಸುಳ್ಳು ಎಲ್ಲ ಏವ ಹಿಂಗ್ಯಾಕ ಅದು ಎಷ್ಟು ಚಂದ ನೋಡೋದು ಅವ್ರ ಮಾತು ಹೆಂಗೆ ಕೇಳ್ತದ ಅವ್ರ ಕೈ ಆ ಕಡೆ ತೋರಿಸ್ತಾರ ಕೈ ಎಲ್ಲಿ ತೋರಿಸ್ತಾರಲ್ಲಿ ಬರ್ತದ ಈ ಕಡೆ ಇಲ್ಲಿ ಈ ಕಡೆ ಹೋಗ್ತಾರೆ ಹೆಂಗೆ ಹಾಕದ್ರಿ ನನಗೆ ಹೇಳಾಕತ್ತಿದ್ರಿ ಅಯ್ಯೋ ನನಗೆ ಹೇಳಾಕತ್ತಿದ್ರಿ ಈಗ ಹೋಗ್ಬಿಡು ಕರ್ಕೊಂಡು ಹೋಗ್ಬಿಡ್ರಿ ಓನಿಬ್ಬರಿಗೆ ಹೋಗ್ಬಿಡ್ರಿ ಹಂಗೆ ಇಲ್ಲಿ ಬದಾಮಿ ಒಳಗೆ ಎಳ್ನೀರು ಕಮ್ಮಿ ನೋಡ್ರಿ ರೇಟ್ ಬಿಜಾಪುರ ಒಳಗೆಲ್ಲ 50 ಇಲ್ಲಿ 30-40 ರೂಪಾಯಿ ಅದ ನೋಡ್ರಿ ಮೊದಲು ಲಾಸ್ಟ್ ಟೈಮ್ ಅಂದ ಬರೀ 20 ರೂಪಾಯಿ ಇದ್ದು ಈ ಸಲ 40 ರೂಪಾಯಿ ಆಯ್ತು ಇಂದ ಮೇನ್ ಬಸ್ತಿಗೆ ನೋಡಿ ಬಂದಿ ನೋಡ್ರಿ ಈಗ ದೇವ್ರ ದರ್ಶನ ತಗೊಂಡು ಬರಲಿ ಇಷ್ಟ ಮೇನ್ ಬಸ್ತಿನಿ ಇದು ಬರೀ ಮೇನ್ ಬಸ್ತಿ ಇತ್ತು ನೋಡಿ ಬರ್ರಿ ಮತ್ತೆ ಭಾಳ ವರ್ಷ ಆಯ್ತು ನೋಡ್ರಿ ಹೋಗಿ ಅವಾಗ ಹೋಗಿದ್ದು ವಾಪಸ್ ಬಂದಿಲ್ಲ ವಾವ್ ನೀರು ಅದಾವಲ್ಲ ಇಲ್ಲಿ ಇಲ್ಲಿ ಮಂಗೆ ಅದಾವಲ್ಲಿ ಮಸ್ತ್ ಐತೆ ನೋಡಿ ಇಲ್ಲಿ ಆ ದಾರಿ ಬಂದು ಅಲ್ಲಿ ಹೋಗಿದ್ದೆವು ಅದಕ್ಕೆ ತೆಗೂ ಇಲ್ಲಿ ಬರ್ ಸಿಕ್ತು ಇಲ್ಲ ಅಲ್ಲಿ ಗುಡಿ ಇದ್ರಲ್ಲಿ ಆ ಗುಡಿ ಹೋಗಿ ಅಲ್ಲಿ ಪಿಕ್ಚರ್ ಅದು ಲಾಕ್ ಮಾಡೀನಿ ಹೇಳ್ರಿ ಅಲ್ಲ ಮೇಲ್ ಬರ್ತದು ತೀರ್ಥನಾಳ ಹೊಂಡ ಆತ ಏನಿದೆ ತೀರ್ಥ ಹೊಂಡ ಅಲ್ಲ ಇತ್ಲ ದೇವಸ್ಥಾನ ಅಲ್ಲಿ ಯಾರ್ಯಾರು ಕೂತಾರ ಎಲ್ಲ ಹೆಸರು ಹೇಳ್ತಾನೆ ನೋಡ್ರಿ ಇದು ದೇವಸ್ಥಾನ ಹೆಸರು ಹೇಳ್ತಾರೆ ಆ ಸಣ್ಣ ಹುಡುಗಿ ಆಡಕತ್ತಿದ್ ನೋಡ್ರಿ ಮಸ್ತ್ ಐತೆ ನೋಡ್ರಿ ಪ್ಲೇಸ್ ಫೋಟೋಸ್ ವಿಡಿಯೋಸ್ ಮುಕ್ಕೊಳಕ್ಕೂ ಮಸ್ತ್ ಐತಿ ತೀರ್ಥ ಹೊಂಡ ಐತೆ ನೋಡ್ರಿ ಇದು ಬದಾಮಿ ಕಡೆ ಮಸ್ತ್ ಐತೆ ನೋಡ್ರಿ ನಾವು ಫಸ್ಟ್ ಟೈಮ್ ಬಂದಿದ್ದು ಅಂತ ಯಾವಾಗೂ ಬಂದಿಲ್ಲ ಜಾಸ್ತಿ ಬರೀ ಅಲ್ಲೇ ಬಂದು ಹೋಗಿದ್ವಿ ಬರೀ ಈಗ ಹಸು ಆಗೈತಿ ಊಟ ಮಾಡಿ ಬರ್ರಿ ಊಟನೇ ಮಾಡಿಲ್ಲ ಈಗ ಎಲ್ಲರಿಗೂ ಫುಲ್ ಹಸು ಆಗ್ಬಿಟ್ಟದ ಈಗ ಯಾಕಂದ್ರೆ ಬರಾಗಿ ಎಳೀರೋದು ಕುಡಿದ್ವಿ ಹಂಗೆ ಹಿಂಗೆ ಮಾಡ್ಕೊಂಡು ಬರೀ ಸ್ನ್ಯಾಕ್ಸ್ ಆಗೈತಿ ಇನ್ನೊಂದು ಆಗೈತಿ ಊಟ ಮಾಡಿ ಇಲ್ಲ ಯಾರು ಜರ್ನಿ ಮಾಡ್ಕೋತ ಇಲ್ಲಿ ಇದಕ್ಕೆ ಬಂದೆ ನೋಡ್ರಿ ಶಿರೂರ್ಗೆ ಅಲ್ಲೇ ಎಲ್ಲರೂ ಊಟ ಮಾಡ್ಬೇಕು ಅಂದ್ಕೊಂಡ್ವಿ ಅಲ್ಲಿ ಯಾವ ಅಂಗಡಿ ಸರಿ ಇಲ್ಲ ತೇಕಿಶನ್ ಬಂದು ಲಾಸ್ಟ್ ಎಷ್ಟು ಟೈಮ್ ಎಷ್ಟಿಗೆ 6:20 ನೋಡ್ರಿ ಇಲ್ಲಿ ಇದಕ್ಕೆ ಬಂದೇವಿ ಈಗ ಶಿರೂರು ಇಲ್ಲಿ ಹೋಟೆಲ್ ಹೆಂಗೈತೆ ಗೊತ್ತಿಲ್ಲ ಊಟ
ಹಸುವಾಗ್ಬಿಟ್ಟಿದೆ ಎಲ್ಲರಿಗೂ. ಅದ್ರ ಸ್ನ್ಯಾಕ್ಸ್ ತಿಂದಿರ್ತಾರೆ, ಆದರೂ ಎಳ್ನೀರು ಕುಡಿದ್ರೆ ಅದು ಚಲೋ ಆಯ್ತು. ಇಲ್ಲಿಕಂದ್ರೆ ತೀರಾ ಹಸುವಾಕಿತ್ತು ನೋಡ್ರಿ. ಶಿರೂರು ಅಕ್ಷಿ ನೋಡ್ರಿ, ಇಲ್ಲೆಲ್ಲ ವಿಡಿಯೋ ಶೂಟ್ ಎಲ್ಲ ಆಗಿತ್ತು ನೋಡ್ರಿ. ಬ್ರಹ್ಮಶ್ರೀ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ನೋಡ್ರಿ. ಬ್ರಹ್ಮಶ್ರೀ ಫ್ಯಾಮಿಲಿ ರೆಸ್ಟೋರೆಂಟ್. ಸ್ನ್ಯಾಕ್ಸ್ ನೋಡ್ರಿ, ಶೇಂಗಾ. ಮನ್ಯಾಗೂ ಶೇಂಗಾ ತಿಂತಾರೆ, ಇಲ್ಲಿ ಶೇಂಗಾ ಫ್ರೈ ಮಾಡಕ್ಕೆ ಏನದ ಬರೀ ಶೇಂಗಾ. ಇದಕ್ಕೆ ನೋಡ್ರಿ ಪರೋಟ ಹೇಳಿದ್ವಿ, ಪರೋಟ ಆಮೇಲೆ ಕಾಜು ಪನ್ನೀರ್ ಮಸಾಲ, ಒಂದು ದಾಲ್ ತಡ್ಕ. ಎಲ್ಲರಿಗೆ ಫುಲ್ ಹಸು ಆಗೈತಿ, ಯಾವಾಗ ಊಟ ಮಾಡೋದಂಗೈತಿ. ಹೊಟ್ಟೆ ತುಂಬ ಊಟ ಆಯ್ತು ನೋಡ್ರಿ, ಫುಲ್ ಹೊಟ್ಟೆ ತುಂಬ ಹಸು ಆಗೈತೆ ಎಲ್ಲರಿಗೆ. ಮಸ್ತ್ ಊಟ ಆಯ್ತು ನೋಡ್ರಿ. ಇದು ಯಾವುದೋ ಡಾಬಾ ಐತಿ, ಹೆಸರೇ ಬ್ರಹ್ಮಶ್ರೀ ಫ್ಯಾಮಿಲಿ ರೆಸ್ಟೋರೆಂಟ್. ಮಸ್ತ್ ಐತೆ ನೋಡ್ರಿ, ಉಪ್ಪು ಖಾರ ಬಾಯಿ ತುಂಬ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ನಾಗ ಮಸ್ತ್ ಮಾಡಿದ್ರು. ಪರೋಟ ಭಾರಿ ಆಗಿದ್ದು ನೋಡ್ರಿ, ಒಂದು 1200 ರೂಪಾಯಿ ಇದ್ದಿಲ್ಲ. 7:15 ಕಲ್ಬಿಟ್ಟಿವ್ರಿ, 8:15 ತನಕ ಹೋಗೋದು. ಬಾಗಲಕೋಟೆ ದಾಟಿ ಬಂದೀವಿ. ಕತ್ಲೆ ಐತೆ ನೋಡ್ರಿ ಫುಲ್. 2 hours later. ಬಗೆಹೊಡಿ ಬತ್ತು ನೋಡ್ರಿ, ಬಗೆಹೊಡಿಗೆ ಬಂದೆ. ಟೈಮ್ ಎಷ್ಟು? 8:30 ಆಯ್ತು ನೋಡ್ರಿ ಬಗೆಹೊಡಿ ಬರೋ ಕಾರ್. ಎಷ್ಟು ಗಂಟೆ ಬಿಟ್ಟಿದ್ದೀವ ನಾವು? 7:15ಕ್ಕೆ ಬಿಟ್ಟಿದ್ವಿ, 8:30ಗೆ ಬಂದೀವಿ ನೋಡ್ರಿ ಬಾಗಲಕೋಟ್ಲಿಂದ. ಅಂಗಡಿ ಬಂದಾಗೈತಿ, ಎಲ್ಲಿ ಹೋಗ್ಯಾರತ್ತಾರ ಎಲ್ಲರೂ. ಆಶಾ ಬಾಯ್. ಆಶಾದ್ ಹೊಂಟ್ರು ನೋಡ್ರಿ ಊರಿಗೆ. ಊರಿಂದ ಈಗ ಜಸ್ಟ್ ಬಂದ್ವಿ ಬಾಗೇವಾಡಿಗೆ. 9 ಗಂಟೆಗೆ ಬಂದ್ವಿ ನೋಡಿ. ಹುಡುಗರನ್ನ ಬಿಟ್ಟು ಬಂದಾರ, ಹುಡುಗರು ಎಲ್ಲಾರು ಬಂದ್ಮನೆಗೈತೆ ನೋಡ್ರಿ. ಇಲ್ಲಿಕಂದು ಫುಲ್ ಅವ್ರದ್ದೇ ಸೌಂಡ್ ಇರ್ತಿತ್ತು. ಬಂದು ಈಗ ಮಲ್ಕೊಂಬಿಡ್ತೀವಿ. ಊಟ ಅಂತೂ ಬರುವ ಹೊತ್ತಿಗೆ ಮಾಡಿ ಬಂದೆವು. ಈಗ ಮಲ್ಕೊಂಬಿಡೋದು ನೋಡ್ರಿ, ಫುಲ್ ಸುಸ್ತಾಗ್ಬಿಟ್ಟದ ಎಲ್ಲ ಕಡೆ ಅಡ್ಡಾಡಿ. ಫುಲ್ 3 ಪರೋಟ ತಿಂದಾರ. ಒಂದು ಭಾಳ ಆಗೈತಿ. ಇಲ್ಲ ಅಡುಗೆ ಮಸ್ತ್. ಹಾಂ, ಟೇಸ್ಟಿಂಗ್ ಪೌಡ್ರ್ ಹಾಕಿದ್ದಿಲ್ಲ ನೋಡ್ರಿ, ಅಡುಗೆ ಚಲೋ ಆಗಿತ್ತು. ಹೋಗ್ಬರ್ರಿ ಬಾಯ್. ನಮ್ಮ ಅಣ್ಣ ನೋಡ್ರಿ ಬಿಜಾಪುರಕ್ಕೆ ಹೊಂಟಾನ. ಅವ್ರದ್ದು ಯಾರ್ದೋ ಫ್ರೆಂಡ್ ತಂಗಿದ ಎಂಗೇಜ್ಮೆಂಟ್ ಅದತ್ತ ನೋಡ್ರಿ. ಇವತ್ತು ಹೋಗಿ ಅಲ್ಲೇ ವಸ್ತಿ ಇರ್ತಾನಂತ, ನಾಳೆಗೆ ಬರ್ತಾನಂತ ನೋಡ್ರಿ. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊಂಟಾನ, ರೆಡಿ ಆತಾನೆ. ಬಾಯ್ ಹೋಗ್ಬಾ. ಇವರೇಶ ಕೊಂಡೆ ಹಾಕೊಂಬ ಹೋಗಿ.